ಅಲ್ಲ ಈಗ ನಾವೇನು ಸುಖವಾಗಿದ್ದೀವ? ಇವಳ ಜೊತೆಯಲ್ಲಿ ಇಟ್ಕೊಂಡಿದ್ದಕ್ಕೆ ಸಾಲದಲ್ಲೇ ಉಸಿರು ಕಟ್ಟಿ ಸಾಯೋ ಹಾಗಾಗಿದೆ. ಇದಕ್ಕೆಲ್ಲ ಯಾರು ಕಾರಣ ಅನ್ಕೊಂಡಿದ್ದೀರಾ? ಈ ದುರ್ಗಾನೇ ತಾನೆ? ಇವಳು ಹೋದಲ್ಲೆಲ್ಲ ಬರೀ ಕೆಟ್ಟದೇ ಆಗೋದು. ಸ್ವಾರ್ಥಿ ಇವಳು. ಬಗ್ಗೆ ಬಿಟ್ಟು ಇನ್ಯಾರ ಬಗ್ಗೆನೂ ಯೋಚನೆನೇ ಮಾಡಲ್ಲ ಇವಳು. ಲೇ, ನೀನೊಬ್ಳು ಬೇರೆ ತರ ನಮ್ಮ ಬೆನ್ನು ಬಿದ್ದಿದೆಯಲ್ಲೇ. ಈಗ ಮದುವೆ ಆಗಿ ಹೋಗ್ತೀಯ ಅನ್ಕೊಂಡ್ರೆ ಅದು ಆಗ್ಲಿಲ್ಲ. ಈಗ ನೋಡು, ನಿನ್ನಿಂದಾಗಿ ಮದುವೆ ಹುಡುಗ ಕೂಡ ಜೈಲ್ಗೆ ಹೋಗಾಗಾಯ್ತು. ಇದೆಲ್ಲ ಯಾಕಾಗ್ತಿದೆ ಅನ್ಕೊಂಡೆ? ನೀನು ಆ ದೇವ್ರನ್ನ ಬೈಕೊಂಡು ಓಡಾಡ್ತಿದ್ಯಲ್ಲ, ಅದಕ್ಕೆ. ಈಗ ಇದು ನಿನ್ಗೆ ಆ ದೇವ್ರೇ ಕೊಡ್ತಿರೋ ಶಿಕ್ಷೆ. ಚಿಕ್ಕಮ್ಮ, ಇದ್ರಲ್ಲಿ ದುರ್ಗನ್ನೇನು ತಪ್ಪಿಲ್ಲ. ಸುಮ್ಮನೆ ಅವಳ ಮನ್ಸು ನೋಯಿಸ್ಬೇಡಿ. ಸ್ವಲ್ಪ ನಿಲ್ಲಿಸ್ತೀರಾ? ನಿಮ್ಗೊಂದು ಸ್ವಲ್ಪ ಮನುಷ್ಯತ್ವ ಅನ್ನೋದಿಲ್ವಾ? ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ಸುಮ್ಮನೆ ಏನೇನೋ ಮಾತಾಡ್ತಾನೆ ಇದ್ದೀರಾ. ನಿಮ್ಗೆ ದುರ್ಗಾ ಹೋದಲ್ಲೆಲ್ಲ ಕೆಟ್ಟದಾಗುತ್ತೆ ಅಂತ ಅನ್ಸುತ್ತೆ ಅಲ್ವಾ? ಇವಾಗ ನಾನು ಹೇಳ್ತೀನಿ ಕೇಳಿ. ದುರ್ಗಾ ನಮ್ಮನೆಗೆ ಬಂದಾಗಿಂದ ನಮ್ಮ ಇಡೀ ಫ್ಯಾಮಿಲಿಗೆ ಒಳ್ಳೆಯದೇ ಆಗಿದೆ. ಒಂದಲ್ಲ ಎರಡಲ್ಲ ಸುಮಾರು ಸಲ ಪ್ರೂವ್ ಆಗಿದೆ. ಅವಳು ಬ್ಯಾಡ್ ಲಕ್ ಅಲ್ಲ. ದುರ್ಗಾ ನನ್ನ ಮಗಳ ಹಿತ ಪ್ರಾಣ ಕಾಪಾಡಿದಾಳೆ. ಅದಕ್ಕಿಂತ ಹೆಚ್ಚಾಗಿ ಅವಳಿಗೆ ಮಾತು ಬರೋ ಹಾಗೆ ಮಾಡಿದಾಳೆ. ಅದೆಲ್ಲ ಬಿಡಿ, ನಿಮ್ಮ ಬಗ್ಗೆ, ವಿಶ್ವನಾಥ್ ಅವ್ರ ಬಗ್ಗೆ ದುರ್ಗಾ ಎಷ್ಟು ಪ್ರೀತಿ ಗೌರವ ಇಟ್ಟಿದ್ದಾಳೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಅವಳಿಗೆ ಸಂಬಳ ಕೊಡೋದು ನಾನು. ಅವಳಿಗೆ ಎಷ್ಟು ಸಂಬಳ ಅಂತ ನನಗೆ ಗೊತ್ತು. ಅವಳಿಗೆ ಬರೋ ಸಂಬಳದಲ್ಲಿ 500 ರೂಪಾಯಿನೂ ಅವಳು ತನಗೋಸ್ಕರ ಇಟ್ಕೊಳ್ತಾ ಇಲ್ಲ, ಎಲ್ಲ ನಿಮಗೆ ಕಳಿಸ್ತಾ ಇದ್ದಾಳೆ. ಅವಳ ಬಗ್ಗೆ ಯೋಚನೆ ಮಾಡೋಕ್ಕಿಂತ ಮೊದಲು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾಳೆ. ಅಂತವಳನ್ನ ಸೆಲ್ಫಿಶ್ ಅಂತಿರಲ್ಲ, ಇವಾಗ ಮನ್ಸಾದ್ರೂ ಹೇಗೆ ಬರುತ್ತೆ? ಅವಳೇನಾದ್ರೂ ಸೆಲ್ಫಿಶ್ ಆಗಿದ್ದಿದ್ರೆ ಆ ಸಿದ್ಧಾಂತ ಫ್ರಾಡ್ ಅಂತ ಗೊತ್ತಾದ್ಮೇಲೂ ಮದುವೆ ಆಗೋದಕ್ಕೆ ಒಪ್ತಾ ಇರಲಿಲ್ಲ. ನಾನು ದುರ್ಗಾನ ಜಾಸ್ತಿ ದಿನದಿಂದ ನೋಡಿಲ್ಲ, ನನಗೆ ಅವಳ ಬಗ್ಗೆ ಇಷ್ಟೆಲ್ಲ ಗೊತ್ತು. ಆದ್ರೆ ನೀವು ಅವಳ ಫ್ಯಾಮಿಲಿ, ಅವಳ ಚಿಕ್ಕ ವಯಸ್ಸಿಂದ ನೋಡಿದ್ದೀರಾ, ನಿಮ್ಗೆ ಅವಳ ಬಗ್ಗೆ ಒಂದು ಸ್ವಲ್ಪನೂ ಗೊತ್ತಿಲ್ವಾ?